ಹತ್ತನೇ ತರಗತಿಯ ಕೆಮಿಸ್ಟ್ರಿ ಪಾಠಕ್ಕೆ ಎಲ್ಲಾ ಮಕ್ಕಳಿಗೂ ಸ್ವಾಗತ. ನಾವೀಗ 6ನೇ ಅಧ್ಯಾಯವಾಗಿರುವಂತಹ ಸಾವಯವ ಯೌಗಿಕಗಳ ನಾಮಕರಣ ಮತ್ತು ಐಸೋಮೆರಿಸಮ್ ಎಂಬ ಅಧ್ಯಾಯದಲ್ಲಿದ್ದೇವೆ. ಕಳೆದ ತರಗತಿಯಲ್ಲಿ ನಾವು ಏನು ಕಲಿತಿದ್ದೇವೆ ನೆನಪಿದೆಯೇ? ಕಳೆದ ತರಗತಿಗಳಲ್ಲಾಗಿ ನಾವು ಆಲ್ಕೀನ್ ಮತ್ತು ಆಲ್ಕೈನ್ಗಳ ಕೆಲವು ವೈಶಿಷ್ಟ್ಯಗಳು, ಅವುಗಳ ಕಂಡೆನ್ಸ್ಡ್ ಫಾರ್ಮುಲಾ ಮತ್ತೆ ಅಣುಸೂತ್ರ ರಚನೆ ಎಲ್ಲವನ್ನು ಕೂಡ ಕಲಿತೆವು. ನಂತರ ಆಲ್ಕೇನ್ಗಳ ನಾಮಕರಣವನ್ನು ಕಲಿತ ನಂತರ ಪುನಃ ಶಾಖೆ ಇರುವ ಆಲ್ಕೇನ್ಗಳಿಗೆ ನಾಮಕರಣ ಮಾಡುವುದು ಹೇಗೆ ಎಂಬುದಾಗಿ ಕಲಿತೆವು. ನಂತರ ನಾವು ಒಂದಕ್ಕಿಂತ ಹೆಚ್ಚು ಶಾಖೆ ಇರುವಂತಹ ಆಲ್ಕೇನ್ಗಳಿಗೆ ಹೆಸರಿಸುವುದು ಹೇಗೆ ಎಂಬುದಾಗಿ ಕಲಿತೆವು. ಹೀಗೆ ನಾವು IUPAC ನಾಮಕರಣವನ್ನು ಮಾಡುವುದು ಹೇಗೆ ಎಂಬುದಾಗಿ ಕೆಲವು ಸಾವಯವ ಯೌಗಿಕಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಕಲಿತಿದ್ದೇವೆ. ಈಗ ನಾವು ಕಳೆದ ತರಗತಿಯಲ್ಲಿ ನಾನು ಕೊಟ್ಟಿರುವಂತಹ ಕೆಲವು ಅಸೈನ್ಮೆಂಟ್ಗಳ ಉತ್ತರವನ್ನು ಹೇಳಲಿದ್ದೇನೆ. ನೀವೆಲ್ಲರೂ ಬರೆದಿದ್ದೀರಲ್ಲವೇ? ಈಗ ನಾನು ಹೇಳುವಾಗ ಸರಿ ಇದೆಯೋ ಎಂದು ನೋಡಬೇಕು. ಸರಿ, ಇನ್ನು ನಾವು ಮುಂದಕ್ಕೆ ವಿಭಿನ್ನ ಶಾಖೆಗಳಿರುವಂತಹ ಆಲ್ಕೇನುಗಳಿಗೆ IUPAC ನಾಮಕರಣವನ್ನು ಮಾಡುವುದು ಹೇಗೆ ಎಂಬುದಾಗಿ ತಿಳಿಯೋಣ. ಈಗ ನಾನೊಂದು ಉದಾಹರಣೆ ನಿಮಗೆ ಹೇಳ್ತೇನೆ. ಒಂದು ಸಾವಯವ ಯೌಗಿಕದ ರಚನೆಯನ್ನು ಹೇಳ್ತಿದ್ದೇನೆ. CH3 CH2 CH CH CH2 CH3. ಮೂರನೆಯ CH ಗೆ CH3 ಶಾಖೆಯಾಗಿದೆ, ಅದು ಕೆಳಗೆ ಬರೆಯಲಾಗಿದೆ. ನಾಲ್ಕನೆಯ CH ಗೆ ಮೇಲ್ಭಾಗದಲ್ಲಿ CH2 CH3 ಎಂಬ ಶಾಖೆ ಇದೆ. ಈಗ ನಿಮಗೆ ಕಾಣಬಹುದು, ಇದರಲ್ಲಿ ಪ್ರಧಾನ ಸಂಕಲೆ ನಮಗೆ ಕಾಣುವಂತದ್ದು 6 ಕಾರ್ಬನ್ನಿನ ಹೆಕ್ಸೇನ್ ಎಂದು ಕರೆಯಬಹುದಾದಂತಹ ಕಾರ್ಬನ್ ಚೈನ್. ಇದಕ್ಕೆ 3ರಲ್ಲಿ ಮಿಥೈಲ್ ಎಂಬ ಶಾಖೆ ಇದೆ, 4ನೇ ಕಾರ್ಬನ್ಗೆ ಇಥೈಲ್ ಎಂಬ ಶಾಖೆ ಇದೆ. ವಿಭಿನ್ನ ಶಾಖೆಗಳು ಬಂದಿವೆ. ಈಗ ಇದಕ್ಕೆ ನಾವು ಹೇಗೆ ಹೆಸರಿಸುವುದು? ಕಳೆದ ವಿಡಿಯೋದಲ್ಲಿ ನೀವದನ್ನು ನೋಡಿರುವಿರಿ. ಯಾವ ರೀತಿ? ನಾವು ಬೇರೆ ಬೇರೆ ಶಾಖೆಗಳು ಬಂದಾಗ ಅವುಗಳ ಅಕ್ಷರಮಾಲಾ ಕ್ರಮವನ್ನು ಅನುಸರಿಸಬೇಕಾಗಿದೆ. ಹಾಗೆ ಅಕ್ಷರಮಾಲಾ ಕ್ರಮದಲ್ಲಿ ನಾವು ABCD ಯ ಪ್ರಕಾರ ಮೊದಲು ಯಾವುದು ಬರ್ತದೆ? ಈಗ ಇಥೈಲ್ ಮತ್ತು ಮಿಥೈಲ್ಗಳನ್ನು ನೋಡುವಾಗ ಅದರಲ್ಲಿ E ಮೊದಲು, M ನಂತರ ಬರುವಂತದ್ದು. ಆದ ಕಾರಣ ಇಥೈಲ್ ಶಾಖೆಯನ್ನು ನಾವು ಮೊದಲು ತಗೊಳ್ಬೇಕು, ಹಾಗೆಯೇ ಮಿಥೈಲ್ ಅನ್ನು ನಂತರ ಸ್ವೀಕರಿಸಬೇಕು. ಆಗ ನಾವು ಎಡದಿಂದ ಬಲಕ್ಕೆ ನಂಬರ್ ಕೊಟ್ರೆ ಬಲದಿಂದ ಎಡಕ್ಕೆ ನಾವು ನಂಬರ್ ಕೊಟ್ರೆ ಕೂಡ ಈಗ 3 ಮತ್ತು 4ರಲ್ಲಿ ಇರುವುದಾಗಿರ್ತದೆ ಶಾಖೆಗಳು. ಹೇಗಿದ್ರು ನಾವು ಎಡಬದಿಯಿಂದ ಇರುವಂತದನ್ನು ಸ್ವೀಕರಿಸುವ. ಆಗ ಅದರ ಹೆಸರು 4 ಇಥೈಲ್ 3 ಮಿಥೈಲ್ ಹೆಕ್ಸೇನ್. 4 ಇಥೈಲ್ 3 ಮಿಥೈಲ್ ಹೆಕ್ಸೇನ್ ಎಂಬುದಾಗಿರ್ತದೆ. ಅದ ಕಾರಣ 4 ಸ್ಥಾನ ನಂತರ ಬಂದ್ರೆ ಕೂಡ ನಾವು ಹೀಗೆ ಯಾಕೆ ಹೆಸರಿಸಿದ್ದೇವೆ? E ಮೊದಲು ಬರಬೇಕು, M ನಂತರ ಬರಬೇಕು. ಹಾಗೆ ಇನ್ನೊಂದು ನಾನು ಹೆಸರು ನಿಮಗೆ ಹೇಳ್ತೇನೆ. IUPAC ಹೆಸರು ಹೇಳಿದ್ರೆ ರಚನೆಯನ್ನು ಹೇಗೆ ಮಾಡುವುದು ಅದನ್ನು ಕೂಡ ತಿಳಿಯೋಣ.
ಈಗ 3 ಇಥೈಲ್ 2 ಮಿಥೈಲ್ ಪೆಂಟೇನ್ ಅದರ ರಚನೆಯನ್ನು ನಾವು ಮಾಡಬೇಕು. ಆಗ ಪೆಂಟೇನ್ ಅಂತ ಹೇಳುವಾಗ ಸಿ ಏಕಬಂಧ ಸಿ ಏಕಬಂಧ ಸಿ ಏಕಬಂಧ ಸಿ ಏಕಬಂಧ ಸಿ ಹಾಗೆ ಕೊಡ್ಬೇಕು. ಹಾಗೆ ಬರೆದ ನಂತರ ನಾವು 3 ಯಲ್ಲಿ ಇಥೈಲ್ ಎಂಬ ಶಾಖೆಯನ್ನು ಕೊಡುವ. CH2 CH3 3ಗೆ ನಾವು ಎಡಬದಿಯಿಂದ 1 2 3 4 5 ನಂಬರ್ ಕೊಡುವ. ಅದು ನಿಮ್ಗೆ ಈಗಾಗಲೇ ತಿಳಿದಿದೆ. ನಂತರ 3ಗೆ ಇಥೈಲ್ ಶಾಖೆಯಾಗಿ ಕೊಡುವ, 2ಗೆ ಮಿಥೈಲ್ ಅನ್ನು ಶಾಖೆಯಾಗಿ ಕೊಡುವ, ಬರೀ CH3. ಆಗ ಮೂರನೇ ಕಾರ್ಬನ್ ಅಲ್ಲಿ CH2 CH3 ಇದೆ ಶಾಖೆಯಾಗಿ, 2 ಅಲ್ಲಿ ಮಿಥೈಲ್ ಅಂತ CH3 ಶಾಖೆಯಾಗಿ ಇದೆ. ಈಗ ನಾವು ಹೈಡ್ರೋಜನ್ ಹಾಕಿ ಸಂಪೂರ್ಣಗೊಳಿಸುವ. ಹೇಗೆ? ಮೊದಲು CH3 ಬರಬೇಕು. ಎರಡನೆಯ ಕಾರ್ಬನಿಗೆ ಒಂದು ಶಾಖೆ ಇರುವ ಕಾರಣ ಅಲ್ಲಿ CH ಬೇಕು. ಮೂರನೆಯ ಕಾರ್ಬನಿಗೆ ಕೂಡ CH ಬೇಕಾಗಿದೆ. ನಾಲ್ಕನೆಯದು CH2, ಕೊನೆಗೆ CH3. ಹೀಗೆ ನಾವು ಬರೆಯುವಾಗ ಈಗ ಕಂಪ್ಲೀಟ್ ಆಗಿ ಹೇಗೆ ಹೇಳಬೇಕು? CH3 CH CH CH2 CH3. ಎರಡನೇದಕ್ಕೆ ಅಂತ ಎರಡನೇ ಕಾರ್ಬನಿಗೆ CH3 ಶಾಖೆಯಾಗಿದೆ, ಮೂರನೇ ಕಾರ್ಬನಿಗೆ CH2 CH3 ಶಾಖೆಯಾಗಿದೆ. ಹಾಗೆ ಇದರ IUPAC ಹೆಸರಾಗಿದೆ 3 ಇಥೈಲ್ 2 ಮಿಥೈಲ್ ಪೆಂಟೇನ್. ಹೀಗೆ ವಿಭಿನ್ನ ಶಾಖೆಗಳಿರುವಂತಹ ಆಲ್ಕೇನ್ಗಳಿಗೆ ನಾಮಕರಣ ಮಾಡುವುದು ಹೇಗೆ ಎಂಬುದಾಗಿ ಈಗ ನೀವು ತಿಳಿದುಕೊಂಡಿದ್ದೀರಿ. ಇನ್ನು ನಾವು ಮುಂದಕ್ಕೆ ಆಲ್ಕೇನ್ ಮತ್ತು ಆಲ್ಕೈನ್ಗಳೆಂಬ ಅಸಂತೃಪ್ತ ಹೈಡ್ರೋಕಾರ್ಬನ್ಗಳಿಗೆ ನಾಮಕರಣ ಮಾಡುವ ಮೊದಲು ಈಗಾಗಲೇ ನಾವು ಕಲಿತಿರುವಂತಹ ಭಾಗಕ್ಕೆ ಸಂಬಂಧಿಸಿದ ಕೆಲವು ಚಟುವಟಿಕೆಗಳನ್ನು ಮೌಲ್ಯಮಾಪನದಲ್ಲಿ ನೋಡೋಣ. ನಂತರ ನಾವು ಮುಂದುವರಿಯುವ ಹಾಗೆ ಮೌಲ್ಯಮಾಪನದಲ್ಲಿ ಒಂದನೆಯ ಚಟುವಟಿಕೆ ಅಂದರೆ ಒಂದನೆಯ ಪ್ರಶ್ನೆಯಲ್ಲಿ ಅವರು ಕೊಟ್ಟಿರುವಂತದ್ದು ಕೆಲವು ಸಾವಯವ ಯೌಗಿಕಗಳ ರಚನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 2 ಇದೆ ಒಂದನೆಯ ಪ್ರಶ್ನೆಯಲ್ಲಿ. ಅದರಲ್ಲಿ ನಾವು ಪ್ರಧಾನ ಸಂಕಲೆಯನ್ನು ಗುರುತಿಸಬೇಕು. ಅಲ್ಲಿ ಅಷ್ಟೇ ಹೇಳಿರುವುದಾದರೂ ನಾವು ಅದಕ್ಕೆ IUPAC ನಾಮಕರಣವನ್ನು ಕೂಡ ಮಾಡುವ. ಅಲ್ಲಿ ಕೊಟ್ಟಿರುವಂತದ್ದು ಹೇಳ್ತೀನಿ. CH3 CH2 CH CH3. ಮೂರನೆಯದಾಗಿ ಬರುವ ಕಾರ್ಬನಿಗೆ ಸಿಗೆ CH2 CH3 ಎಂಬುದಾಗಿ ಮೇಲೆ ಬಾಂಡಿನಲ್ಲಿ ಜೋಡಿಸಲಾಗಿದೆ. ನೋಡುವಾಗ ಅದು ಶಾಖೆಯ ಹಾಗೆ ಕಾಣ್ತದೆ. ಆದರೆ ಇದರಲ್ಲಿ ಪ್ರಧಾನ ಸಂಖ್ಯೆ ಯಾವುದು ಅಂತ ಹೇಳ್ಬಹುದಾ? ಎಡಬದಿಯಿಂದ ನಾವು ನಂಬರ್ ಕೊಡುವಾಗ 1 2 3 ಮೇಲಿನದಕ್ಕೆ 4 ನಂತರ 5 ಹಾಗೆ ಕೊಡ್ಬೇಕು. ಆಗ 5 ಕಾರ್ಬನಿನ ಚೈನ್ ಅಥವಾ ಸಂಕಲೆ ಪ್ರಧಾನ ಸಂಕಲೆಯಾಗಿರ್ತದೆ. ಮೂರನೆಯ ಕಾರ್ಬನಿಗೆ CH3 ಎಂಬ ಶಾಖೆ ಬರ್ತದೆ. ಆಗ ಇದರ ನಾಮಕರಣ ಹೇಗೆ? ಈಗ ಪ್ರಧಾನ ಸಂಕಲೆ ನಾವು ಗುರುತಿಸಿ ಆಯ್ತು, ನಂಬರ್ ಹಾಕಿ. ಈಗ 3 ಮಿಥೈಲ್ ಪೆಂಟೇನ್ ಎಂಬುದಾಗಿರ್ತದೆ ಇದರ IUPAC ಹೆಸರು. ಇದೇ ರೀತಿ ಒಂದನೆಯ ಚಟುವಟಿಕೆಯಲ್ಲಿ ಎರಡನೇದಾಗಿ ಬರುವಂತಹ ಪ್ರಶ್ನೆಯನ್ನು ನೋಡಿ. ರಚನೆ CH3 CH2 CH3. ಸಿಗೆ ಎರಡು ಕಡೆಯಲ್ಲಿ ಕೂಡ CH2 CH3 ಎಂಬ ಶಾಖೆಗಳು ಕಾಣ್ತಾ ಇದೆ, ಆದರೆ ಅವುಗಳು ಶಾಖೆಗಳಲ್ಲ. ಇದರಲ್ಲಿ ಪ್ರಧಾನ ಸಂಕಲೆಯನ್ನು ಗುರುತಿಸಿ. 4 ಕಾರ್ಬನ್ನದು ಪ್ರಧಾನ ಸಂಕಲೆ ಅಲ್ಲ. ಎಡಬದಿಯಿಂದ ನಾವು ನಂಬರ್ ಕೊಡ್ತಾ ಸಿಗೆ ತಲುಪುವಾಗ ಅದರ ಮೇಲಿನ CH2 CH3 ಅನ್ನು ಪ್ರಧಾನ ಸಂಕಲೆಯಲ್ಲಿ ತಗೊಳ್ಬಹುದು. ಆಗ 1 2 3 4 5 5 ಕಾರ್ಬನ್ನ ಸಂಕಲೆ ಪ್ರಧಾನ ಸಂಕಲೆ, ಇದು ಪೆಂಟೇನ್. ಆಗ ಮೂರನೇ ಕಾರ್ಬನಿಗೆ ನೋಡಿ CH3 ಬಲಬದಿಯಲ್ಲಿಯೂ ಕೆಳಗೆ CH2 CH3 ಎಂಬುದಾಗಿಯೂ 2 ಶಾಖೆಗಳಿವೆ. ಆಗ ಇಥೈಲ್ ಮತ್ತು ಮಿಥೈಲ್ 2 ಕೂಡ ಇಲ್ಲಿ ಶಾಖೆಗಳಾಗಿ ಬರ್ತವೆ. ಈಗಾಗಲೇ ನಾವು ಕಲಿತಿರುವಂತೆ ಇದರ ನಾಮಕರಣ ಹೇಗೆ? ಸರಿ, 3 ಇಥೈಲ್ 3 ಮಿಥೈಲ್ ಪೆಂಟೇನ್. 3 ಇಥೈಲ್ 3 ಮಿಥೈಲ್ ಪೆಂಟೇನ್. ಇನ್ನು ಎರಡನೆಯ ಚಟುವಟಿಕೆಯನ್ನು ನೋಡಿ. ಸ್ಥಾನವನ್ನು ಕೊಟ್ಟಿರುವಂತದ್ದು ತಪ್ಪಾದುದನ್ನು ನೀವು ಸರಿಪಡಿಸಬೇಕು. ಕೆಲವು ತಪ್ಪು ಕೊಟ್ಟಿದ್ದಾರೆ, ಅದನ್ನು ನೀವೀಗ ಸರಿಪಡಿಸಬೇಕು. ನೋಡಿ, ಎ ಸಿ 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 ಸಿ, ನಾಲ್ಕನೆಯ ಸಿಗೆ ಕೆಳಗೆ ಒಂದು ಸಿ ಅನ್ನು ಕೊಟ್ಟಿದ್ದಾರೆ ಬಾಂಡಿನಲ್ಲಿ. ಇದು ಕಾರ್ಬನ್ ಮಾತ್ರ ಇರುವಂತಹ ಒಂದು ಸಂಖ್ಯೆ ಆಗಿದೆ. ಅವರು ಹೈಡ್ರೋಜನ್ ಅನ್ನು ಜೋಡಿಸಿಲ್ಲ. ಅದು ನಾವು ಬೇಕಾದ್ರೆ ಅದನ್ನು ಅಲ್ಲಿ ತುಂಬಿಸುವ. ಹೈಡ್ರೋಜನ್ ಬೇಕಾದಷ್ಟು ನಮಗೆ ಕಾರ್ಬನ್ ಸಂಯೋಜಕತೆ 4 ಎಂಬುದನ್ನು ನೆನಪಿಟ್ರೆ
ನಮಗೆ ಅದನ್ನು ಕಂಪ್ಲೀಟ್ ಮಾಡಬಹುದು. ಆಗ ಇಲ್ಲಿ ಅವರು ನಂಬರ್ ಕೊಟ್ಟದ್ದು ನೋಡಿ, ಕೆಳಗಿನದಕ್ಕೆ 1 ಅಂತ ಕೊಟ್ಟು ಮತ್ತೆ 2, 3, 4, 5 ಅಂತ ಕೊಟ್ಟಿದ್ದಾರೆ. ಹಾಗೆ ಕೊಟ್ಟದ್ದು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ಬಲಬದಿಯದಕ್ಕೆ 1 ಕೊಟ್ಟರೆ ಏನಾಗ್ತದೆ, ಇಲ್ಲಿ ಅಲ್ಲಿಂದ 1, 2, 3, 4, 5 ಅಂತ ಕೊಡುವುದೇ ಒಳ್ಳೆಯದು. ಕೆಳಗಿನದನ್ನು ನಾವು ಶಾಖೆಯಾಗಿಯೇ ತೆಕೊಳ್ಳುವ. ಹಾಗಿದ್ರೆ ಇದರ ಹೆಸರು ಹೇಗೆ ಬರ್ತದೆ? ಕಂಪ್ಲೀಟ್ ಮಾಡುವಾಗ CH3 CH2 CH2 CH3 CH2 CH2 CH CH3. 4ನೆಯ ಕಾರ್ಬನಿಗೆ ಎಡಬದಿಯಿಂದ ನೋಡುವಾಗ CH3 ಕೆಳಗೆ. ಇದರ ನಾಮಕರಣ ಹೇಗೆ? ಎಡಬದಿಯಿಂದ ನಂಬರ್ ಕೊಟ್ರೆ 4ರಲ್ಲಿ ಬರ್ತದೆ ಮಿಥೈಲ್. ಆಗ ಬಲಬದಿಯಿಂದ ಕೊಟ್ಟದನ್ನು ಸ್ವೀಕರಿಸುವ 2 ಮಿಥೈಲ್ ಪೆಂಟೇನ್. ಸರಿಯಾದ ಕ್ರಮ, ನಂಬರ್ ಕೊಡುವಂತಹ ಸರಿಯಾದ ಕ್ರಮ ಮತ್ತು IUPAC ಹೆಸರು ಕೂಡ ನಾವು ಕೊಟ್ಟಿವಿ. ಇನ್ನು ನಾವು ಬಿ, ಅದರಲ್ಲಿ ಬಿ ತೆಕೊಳ್ಳುವ. ಸಿ 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 ಸಿ. 4ನೇದಾಗಿ ನಾವು ಬರೆದಿರುವಂತಹ ಸಿಗೆ ಕೆಳಗೆ ಸಿ ಬಾಂಡ್ ಸಿ, ಏಕಬಂಧ ಸಿ, ಆ ರೀತಿ ಜೋಡಿಸಲಾಗಿದೆ. ಆದ್ರೆ ಅವರು ಪ್ರಧಾನ ಸಂಖ್ಯೆಯಾಗಿ ಯಾವುದನ್ನು ಹೇಳಿದ್ದಾರೆ ನೋಡಿ, ಆಚೆಯಿಂದ ಬಲಬದಿಯಿಂದ 1, 2, 3, 4, 5 ಅಂತ ಕೊಟ್ಟಿದ್ದಾರೆ. ಇದು ಖಂಡಿತವಾಗಿ ತಪ್ಪು. ಯಾಕೆ? ಪ್ರಧಾನ ಸಂಖ್ಯೆಯನ್ನು ನಾವು ತಗೊಳ್ಳುವಾಗ 6 ಕಾರ್ಬನಿನ ಉದ್ದವಾದ ಕಾರ್ಬನ್ ಸಂಖ್ಯೆ ಇಲ್ಲಿ ಕಾಣ್ತದೆ. ಆಗ ನಾವು ನಂಬರ್ ಎಲ್ಲಿಂದ ಕೊಡ್ಬೇಕು? ಕೆಳಗೆ ನಮಗೆ ಶಾಖೆಯಾಗಿ ಕಾಣುವ ಸಿ ಉಂಟಲ್ವಾ, ಅದರ ಬಲಬದಿಯಿಂದ 1, 2, 3, 4, 5, 6. ಇದನ್ನು ಕಂಪ್ಲೀಟ್ ಮಾಡಿ ಹೈಡ್ರೋಜನ್ ಅನ್ನು ತುಂಬಿಸಿ. CH3 CH2 CH2 CH CH3. ಇನ್ನು ಕೆಳಗೆ ಶಾಖೆಯಾಗಿ ಇರುವ ಹಾಗೆ ನಮಗೆ ಕಾಣುವುದಕ್ಕೆ CH2 CH3. ಕಂಪ್ಲೀಟ್ ಆಯ್ತು. ಇನ್ನು ಹೆಸರು ಹೇಗೆ? IUPAC ನಾಮಕರಣ 3 ಮಿಥೈಲ್ ಹೆಕ್ಸೇನ್. 3 ಮಿಥೈಲ್, 3ನೇದಕ್ಕೆ ಅದರ ಬಲಬದಿಯಲ್ಲಿರುವ CH3 ಉಂಟಲ್ವಾ, ಅದು ಶಾಖೆಯಾಗಿರುವ ಕಾರಣ 3 ಮಿಥೈಲ್ ಹೆಕ್ಸೇನ್ ಎಂಬುದಾಗಿ ಇದರ ಹೆಸರು. ಇನ್ನು ಸಿ ಅಲ್ಲಿ ಕೊಟ್ಟಿರುವಂತಹ ನೋಡಿ, ಸಿ 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 ಅಂತ ಹೇಳುವ ಕಾರ್ಬನ್ ಚೈನ್. 3ನೇಯ ಕಾರ್ಬನಿಗೆ ಮೇಲೆ ಸಿ 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 ಎಡಬದಿಗೆ ಹಾಗೆ ಜೋಡಿಸಿದ್ದಾರೆ. ಕೆಳಗೆ 3ನೇದಕ್ಕೆ ಸಿ ಏಕಬಂಧ ಸಿ ಅದನ್ನು ಜೋಡಿಸಿದ್ದಾರೆ. ಈಗ ಇದಕ್ಕೆ ಅವರು ನಂಬರ್ ಕೊಟ್ಟಿರೋದು ನೋಡಿ 1, 2, 3, 4, 5. ಅದು ಖಂಡಿತವಾಗಿ ತಪ್ಪಲ್ವಾ? ಸರಿ, ನಿಮಗೆ ಗೊತ್ತಾಗಿದೆ ಅದು ತಪ್ಪು. ಹಾಗೆ ಹೇಗೆ ಸರಿಪಡಿಸಬೇಕು? ಮೇಲೆ 3 ಇದೆ, ಅದ ಕಾರಣ 1, 2, 3 ಆಗಿ ಮೇಲೆ 4, 5, 6 ಆಗ್ಬಹುದು. ಸರಿ, ಆಗ ಇದಕ್ಕೆ ಶಾಖೆ ಯಾವುದು? 3ನೇದಕ್ಕೆ ನೋಡಿ, ಆಚೆ ಸಿ ಇದೆ, ಕೆಳಗೆ ಸಿ ಸಿ ಇದೆ. ಅದೊಂದು ಇಥೈಲ್ ಆಗ್ಬಹುದು, ಇನ್ನೊಂದು ಮಿಥೈಲ್ ಆಗ್ಬಹುದು. 2 ಶಾಖೆಗಳು. ಕಂಪ್ಲೀಟ್ ಮಾಡಿ ಕಾರ್ಬನ್ ಚೈನ್ ಹೈಡ್ರೋಜನ್ ಅನ್ನು ತುಂಬಿಸಿ. CH3 CH2 CH3, ಕೆಳಗೆ CH2 CH3, ಮೇಲೆ CH2 CH2 CH3. ಹಾಗಿದ್ರೆ ಇದರ ನಾಮಕರಣ ಹೇಗೆ? 3 ಇಥೈಲ್ 3 ಮಿಥೈಲ್ ಹೆಕ್ಸೇನ್. 3 ಇಥೈಲ್ 3 ಮಿಥೈಲ್ ಮತ್ತೊಂದು ಹೈಫನ್ ಹಾಕಬೇಕು, ಹೆಕ್ಸೇನ್. 3 ಇಥೈಲ್ ಮತ್ತು 3 ಮಿಥೈಲ್ ಬರುವಾಗ ಕೂಡ ಹಾಗೆ 3 ಆದ್ಮೇಲೆ ಒಂದು ಹೈಫನ್ ಹಾಕಿ ಇಥೈಲ್. ಅದು ಯಾವಾಗಲೂ ಸಂಖ್ಯೆ ಮತ್ತು ಅಕ್ಷರಗಳನ್ನು ಬೇರ್ಪಡಿಸು ನಾವು ಹೈಫನ್ ಇಂದ. ಮತ್ತೆ ಕೋಮ ಹಾಕಿ 3 ಹೈಫನ್ ಮಿಥೈಲ್, ಮತ್ತೆ ಹೈಫನ್ ಹಾಕಿ ಪುನಃ ಹೆಕ್ಸೇನ್. ಆಗ 3 ಇಥೈಲ್ 3 ಮಿಥೈಲ್ ಹೆಕ್ಸೇನ್ ಎಂಬುದಾಗಿರ್ತದೆ ಇದರ IUPAC ಹೆಸರು. ಈ ರೀತಿ ನಾವು ಮೌಲ್ಯಮಾಪನದ ಕೆಲವು ಪ್ರಶ್ನೆಗಳನ್ನು ಮಾಡಿದೆವು. ಅದರಲ್ಲಿ ಡಿ ಆಗಿ ಬರುವಂತದ್ದು ಮುಂದೆ ನಾವು ಕಲೀಲಿಕ್ಕೆ ಇರುವಂತದ್ದು, ಅದನ್ನು ಮತ್ತೆ ಮಾಡುವ. ಈಗ ನಾವು ಇನ್ನು ಮುಂದಕ್ಕೆ ಅಸಂತೃಪ್ತ ಹೈಡ್ರೋಕಾರ್ಬನ್ಗಳ ನಾಮಕರಣ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳುವ. ಅಸಂತೃಪ್ತ ಹೈಡ್ರೋಕಾರ್ಬನ್ಗಳು ನಿಮಗೆ ಗೊತ್ತಿದೆ, ದ್ವಿಬಂಧ ಇರುವಂತವುಗಳು ನಾವು ಆಲ್ಕೀನ್ಗಳೆಂದು, ತ್ರಿಬಂಧ ಇರುವಂತವುಗಳನ್ನು ಆಲ್ಕೈನ್ಗಳೆಂದು ಕರೆಯುತ್ತೇವೆ. ಈಗ ಇಲ್ಲಿ ನೋಡಿ, ಮೊದಲನೇದಾಗಿ ಹೇಳಿರುವಂತದ್ದು ಕೆಲವು ಅಲ್ಲಿ ಸಾವಯವ ಯೌಗಿಕಗಳು ಅಂದರೆ ಕೆಲವು ಹೈಡ್ರೋಕಾರ್ಬನ್ಗಳನ್ನು ಅವರು ಅಣುಸೂತ್ರಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಈ ಪಟ್ಟಿಯಲ್ಲಿ ಆಲ್ಕೇನ್, ಆಲ್ಕೀನ್ ಮತ್ತು ಆಲ್ಕೈನ್ಗಳಾಗಿ ವಿಂಗಡಿಸಿ ಬರಿಬೇಕು. 3 ಕಾಲಂನಲ್ಲಿ ನಾವು ತುಂಬಿಸಬೇಕು. ಹೇಗೆ ಅಣುಸೂತ್ರ ನೋಡಿ ನಾವು ಆಲ್ಕೇನ, ಆಲ್ಕೀನ, ಆಲ್ಕೈನ ಎಂಬುದನ್ನು ಕಂಡುಹಿಡಿಯುವುದು ಹೇಗೆ?
ನೋಡಿ ಅಲ್ಲಿ C1 ಇದ್ರೆ H4 ಇದ್ರೆ ಅಂತ ಹೇಳಿದ್ರೆ CnH2n+2 ಎಂಬ ಸಾಮಾನ್ಯ ಸೂತ್ರ ಬರುವ ಹಾಗೆ ಇದ್ರೆ ಅವುಗಳನ್ನೆಲ್ಲ ಆಲ್ಕೇನ್ಗಳನ್ನು ತುಂಬಿಸಿ. ಅದು ನಿಮ್ಗೆ ಸ್ವತಃ ಮಾಡಬಹುದು. ಹಾಗೆ CH ಉಂಟು, ಅದರ ಇಮ್ಮಡಿ ಅಂದರೆ CnH2n ಎಂಬ ಸಾಮಾನ್ಯ ಸೂತ್ರ ಇರುವ ಹಾಗೆ ಇದ್ರೆ ಅವುಗಳನ್ನೆಲ್ಲ ನೀವು ಯಾವುದರಲ್ಲಿ ಆಲ್ಕೀನ್ಗಳಲ್ಲಿ ಬರೆಯಿರಿ. ಹಾಗೆ CnH2n-2 ಅಂತ ಹೇಳಿದ್ರೆ C ಯ ಡಬಲ್ಗಿಂತ ಅಂದರೆ ಇಮ್ಮಡಿಗಿಂತ 2 ಕಡಿಮೆ ಇದ್ರೆ H, ಆಗ ನೀವು ಅವುಗಳನ್ನು ಆಲ್ಕೈನ್ಗಳಲ್ಲಿ ತುಂಬಿಸಿ. ಹಾಗೆ ನಿಮಗೆ 3 ಕಾಲಮ್ ಅನ್ನು ಕೂಡ ತುಂಬಿಸಬಹುದು. ಈಗ ಆಲ್ಕೇನ್ ಅಲ್ಲಿ C1 ಆದ್ರೆ H4, C2 ಆದ್ರೆ H6 ಇರಬೇಕು, C3 ಆದ್ರೆ H8 ಇರಬೇಕು, C4 ಆದ್ರೆ H10 ಇರಬೇಕು, C5 ಆದ್ರೆ H ಎಷ್ಟಿರ್ಬೇಕು 12 ಇರ್ಬೇಕು. ಸರಿ, ಈ ರೀತಿ ಇರುವಂತವುಗಳು ಇನ್ನು ಬೇರೆ ಇದ್ರೆ ಅವುಗಳನ್ನೆಲ್ಲ ಆಲ್ಕೇನ್ ನಲ್ಲಿ ತುಂಬಿಸಿ. ಆಲ್ಕೀನ್ ನಲ್ಲಿ C2 ಇದ್ರೆ H4, C3 ಇದ್ರೆ H6, C4 ಇದ್ರೆ H8, C5 ಇದ್ರೆ H10, ಆ ರೀತಿ. ಹಾಗೆ ಆಲ್ಕೈನ್ ನಲ್ಲಿ C2 ಇದ್ರೆ H2, C3 ಇದ್ರೆ H4, C4 ಇದ್ರೆ H6, ಆ ರೀತಿ ಬರುವಂತವುಗಳನ್ನು ಅಲ್ಲಿ ತುಂಬಿಸಿ. ಆಗ ಆಲ್ಕೇನ್ಗಳು ಕಂಪ್ಲೀಟ್ ಆಯ್ತು ಪಟ್ಟಿಯಲ್ಲಿ. C2H4 ಎಂಬ ಅಣುಸೂತ್ರ ನಿಮಗೆ ಗೊತ್ತಿದೆ. ಅದರ ರಚನೆ ಹೇಗೆ ಮಾಡಿದಿರಿ? CH2 ದ್ವಿಬಂಧ CH2. ಇದನ್ನು ಹೇಗೆ ನಾಮಕರಣ ಮಾಡಬೇಕು? ಅದುವೇ 8 + ಈನ್ 18. ಹಾಗೆ C3H6 ಇದ್ರೆ ಅದರ ರಚನೆ ಹೇಗೆ? ಸರಿ, CH2 ದ್ವಿಬಂಧ CH, ಏಕಬಂಧ CH3. ಇದು ಪ್ರೊಪ್ ಪ್ಲಸ್ ಈನ್ ಪ್ರೊಪೀನ್, ಪದಮೂಲ ಪ್ಲಸ್ ಪ್ರತ್ಯಯ. ಆದರೆ ನಾವು ಸ್ವಲ್ಪ ಇದಕ್ಕಿಂತಲೂ ಉದ್ದ ಹೆಚ್ಚಿರುವಂತಹ ಕಾರ್ಬನ್ ಸಂಕಲೆಯನ್ನು ಮಾಡುತ್ತಿದ್ರೆ ಆಲ್ಕೀನ್ಗಳಲ್ಲಿ ದ್ವಿಬಂಧದ ಸ್ಥಾನ ನೋಡಿಕೊಂಡು ಅದರ IUPAC ನಾಮಕರಣ ಬದಲಾಗ್ತದೆ. ಆಗ ಪದಮೂಲ ಪ್ಲಸ್ ಪ್ರತ್ಯಯ ಎಂಬುದಾಗಿ ಅಲ್ಲ, ಆಗ ಆಲ್ಕೀನ್ಗಳ ನಾಮಕರಣ ಮಾಡುವ ರೀತಿ ಪದಮೂಲ ಪ್ಲಸ್ ಅಲ್ಲಿ ಒಂದು ಹೈಫನ್ ಹಾಕಬೇಕು ಮತ್ತು ದ್ವಿಬಂಧದ ಸ್ಥಾನ ಪುನಃ ಹೈಫನ್ ಮತ್ತೆ ಈನ್ ಎಂಬ ಪ್ರತ್ಯಯ. ಹಾಗಿದ್ರೆ ಹೇಗೆ ದ್ವಿಬಂಧದ ಸ್ಥಾನ ಅಂತ ಹೇಳಿದ್ರೆ ನಾವು ಎಡಬದಿಯಿಂದಲೂ ಬಲಬದಿಯಿಂದಲೂ ಸ್ಥಾನ ಸಂಖ್ಯೆ ಕೊಡಬೇಕು. ಅದರಲ್ಲಿ ದ್ವಿಬಂಧದ ಸ್ಥಾನ ಸಣ್ಣ ಸಂಖ್ಯೆ ಬರುವುದನ್ನು ನಾವು ಅದಕ್ಕೆ ಸ್ಥಾನ ಸಂಖ್ಯೆಯಾಗಿ ಸ್ವೀಕರಿಸಬೇಕು. ಹಾಗೆ ಮಾಡಿ ಮತ್ತೆ ಹೆಸರಿಸುವ ರೀತಿ ಹೇಗೆ? ಪದಮೂಲ ಪ್ಲಸ್ ಹೈಫನ್ ಪ್ಲಸ್ ದ್ವಿಬಂಧದ ಸ್ಥಾನ ಪ್ಲಸ್ ಹೈಫನ್ ಪ್ಲಸ್ ಪ್ರತ್ಯಯ, ಆ ರೀತಿ. ಆಗ ನಾವೀಗ ಬ್ಯೂಟೀನ್ ಎಂಬುದಕ್ಕೆ ಬರುವ. ಈಗ ಬ್ಯೂಟೀನ್ ನಾವು ಬರೆಯುವಾಗ ಅದರ ರಚನೆ ಹೇಗೆ? C4H8 ಅದರ ಅಣುಸೂತ್ರ ರಚನೆ ಹೇಗೆ? 4 ಸಿಗಳು ಉದ್ದವಾದ ಕಾರ್ಬನ್ ಚೈನ್ ಅಲ್ಲಿ ಬರಬೇಕು. ಮೊದಲ 2 ಕಾರ್ಬನ್ಗಳ ನಡುವೆ ನಾವು ದ್ವಿಬಂಧ ಹಾಕುವ. ಆಗ ಅದರ ರಚನೆ ಕಂಪ್ಲೀಟ್ ಮಾಡುವಾಗ ಹೇಗೆ? CH2 ದ್ವಿಬಂಧ CH, ಏಕಬಂಧ CH2, ಏಕಬಂಧ CH3 ಆಗಿರ್ತದೆ. ಈಗ ನಾವು ಸಂಖ್ಯೆ ಕೊಡುವ 1 2 3 4. ಈಗ 1 ಮತ್ತು 2 ನ ಎಡೆಯಲ್ಲಿ ಇದೆ ದ್ವಿಬಂಧ. ಆಗ ಇದರ ನಾಮಕರಣ ಹೇಗೆ? ನಾವು ಹೇಳಿದ ರೀತಿಯಲ್ಲಿ ಪದಮೂಲ ಬ್ಯೂಟ್, ಹೈಫನ್ ಹಾಕುವುದು, ಸ್ಥಾನ 1 ತಗೊಳ್ಬೇಕು. 1 ಮತ್ತು 2 ನ ಮಧ್ಯೆ ನಮ್ಗೆ ದ್ವಿಬಂಧ ಇರುವ ಕಾರಣ ನಾವು 1 ಅನ್ನು ಸ್ವೀಕರಿಸಬೇಕು. ಆಗ ಬ್ಯೂಟ್ 1 ಪ್ರತ್ಯಯ ಈನ್, ಆಗ ಬ್ಯೂಟ್ 1 ಈನ್ ಎಂಬುದು ಇದರ ಹೆಸರು. ಹಾಗಾದ್ರೆ ಬ್ಯೂಟ್ 2 ಈನ್ ಹೇಗೆ ಬರಿಬೇಕು? ಸರಿ, 2 ಮತ್ತು 3 ಯ ಎಡೆಯಲ್ಲಿ ದ್ವಿಬಂಧ ಬರಬೇಕು. ಹಾಗಿದ್ರೆ ಹೇಗೆ ನಾವು ಬರೆಯುವುದು? ರಚನೆ ಹೇಳಿ ನೋಡುವ. CH3 ಏಕಬಂಧ CH, ದ್ವಿಬಂಧ CH, ಏಕಬಂಧ CH3. ಸರಿ, ಇದು ಬ್ಯೂಟ್ 2 ಈನ್ ಎಂಬುದಾಗಿರ್ತದೆ. ಹಾಗಿದ್ರೆ ಪ್ರೊಪೀನಿಗೆ ನಾವು ಪ್ರೊಪ್1 ಈಗ ನಾವು ಆಲೋಚನೆ ಮಾಡುವ. ಅದರ ರಚನೆ ಹೇಗೆ ನಾವು ಬರೆಯುವುದು? ಆಗಲೇ ನಾನೊಮ್ಮೆ ಹೇಳಿದೆ, CH2 ದ್ವಿಬಂಧ CH, CH3. ಹಾಗೆ ನಾವು ಇನ್ನೊಂದು ರೀತಿ ಬರೆಯುವುದಿದ್ರೆ ನಾವು 2 ಮತ್ತು 3ನೇ ಅದರ ಎಡೆಗೆ ನಾವು ದ್ವಿಬಂಧ ಹಾಕಿದ್ರೆ ಇದು ಪ್ರೊಪ್ 2 ಈನ್ ಆಗಬಹುದಾ? ಇಲ್ಲ, ಪ್ರೊಪ್ 1 ಈನೇ ಆಗಿತ್ತಷ್ಟೇ. ಯಾಕೆಂತ ಹೇಳಿದ್ರೆ ಎಡಬದಿಯಿಂದ ನಾವು ನೋಡುವಾಗ 1 ಮತ್ತು 2 ನ
ಎಡೆಯಲ್ಲಿ ಈ ದ್ವಿಬಂಧ ಬಂದ್ರೆ ನಾವು ಪ್ರೊಪ್ 1 ಅಂತ ಹೆಸರಿಸುವುದು ಅಂತ ಹೇಳಿ ಆಯ್ತು. ಹಾಗೆ ನಾವು 2 ಮತ್ತು 3ನೇ ಸ್ಥಾನಗಳ ಎಡೆಯಲ್ಲಿ ದ್ವಿಬಂಧ ಬಂದ್ರೆ ನಾವು ಬಲಬದಿಯಿಂದ ನಂಬರ್ ಕೊಡುವಾಗ ಅದು 1 ಮತ್ತು 2 ನ ಎಡೆಯಲ್ಲೇ ಆಗಿರ್ತದಲ್ವಾ. ಆದ ಕಾರಣ ಇದರ ಹೆಸರು ಪ್ರೊಪ್ 1 ಆಗಿರ್ತದೆ. ಪ್ರೊಪ್ 2 ಎಂಬುದು ಇಲ್ಲ. ಹಾಗಾದ್ರೆ ಬ್ಯೂಟಿನಲ್ಲಿ ಬ್ಯೂಟ್ 1 ಬ್ಯೂಟ್ 2 ಇದೆ ಎಂಬುದಾಗಿ ತಿಳಿಯಿತು. ಇನ್ನು ನೆಕ್ಸ್ಟ್ ನಾವು ಪೆಂಟ್ 1 ಮತ್ತು ಪೆಂಟ್ 2 ಎಂಬುವುಗಳ ಬಗ್ಗೆ ಯೋಚನೆ ಮಾಡುವ. ಯಾವ ರೀತಿ ಬರಿಬೇಕು? ಪೆಂಟ್ 1 ಆದ್ರೆ CH2 ದ್ವಿಬಂಧ CH, ಏಕಬಂಧ CH2, ಏಕಬಂಧ CH2, ಏಕಬಂಧ CH3. ಆ ರೀತಿಯಲ್ಲಿ ಮಾತ್ರ ಬರಲಿಕ್ಕೆ ಸಾಧ್ಯ ಅಲ್ಲ. ಮತ್ತೆ ನಾವೀಗ CH3, CH2, CH2 ಮತ್ತೆ ಏಕಬಂಧ CH ಆಗಿ ದ್ವಿಬಂಧ CH2 ಅಂತ ಕೊಟ್ರೆ 4 ಮತ್ತು 5ರ ನಡುವೆ ಅಲ್ಲಿ ದ್ವಿಬಂಧ ಕಾಣ್ತಾ ಇದೆ. ಆದ್ರೂ ಇಲ್ಲಿ ನಾವು ಬಲಬದಿಯಿಂದ ಸಂಖ್ಯೆಯನ್ನು ಕೊಡುವಾಗ ಅದು 1 ಮತ್ತು 2 ನ ಮಧ್ಯದಲ್ಲಿ ಬರ್ತದೆ. ಆಗ ಇದು ಪೆಂಟ್ 1 ಆಗಿರ್ತದೆ. ಇನ್ನು ಪೆಂಟ್ 2 ಹೇಗೆ ಆಗಿದ್ರೆ ಒಂದು ನಾವು 2 ಮತ್ತು 3ರ ನಡುವೆ ಹಾಕ್ಬೇಕು ಈಚೆಯಿಂದ, ಅಥವಾ ಈಚೆಯಿಂದ ನಾವು 3 ಮತ್ತು 4ರ ಮಧ್ಯೆ ಹಾಕಿದ್ರು ಅದು ಪೆಂಟ್ 3 ಆದೀತಾ? ಇಲ್ಲ, ಅದು ಬಲಬದಿಯಿಂದ 2 ಮತ್ತು 3ರ ಎಡೆಯಲ್ಲೇ ಇರ್ತದೆ. 2 ಮತ್ತು 3 ಸ್ಥಾನಗಳ ಮಧ್ಯದಲ್ಲಿರುವ ಕಾರಣ ಅದು ಪೆಂಟ್ 2 ಆಗ್ತದೆ. ಆದ ಕಾರಣ ಪೆಂಟ್ 3 ಎಂಬುದು ಇಲ್ಲ. ಇದನ್ನು ಸಂಪೂರ್ಣವಾಗಿ ಹೇಳ್ತೇನೆ. ಪೆಂಟ್ 2 CH3, ಏಕಬಂಧ CH2, ಏಕಬಂಧ CH, ದ್ವಿಬಂಧ CH, ಏಕಬಂಧ CH3. ಅಥವಾ ಈಗ ನಾವು ಬಲಬದಿಯಿಂದ ನಂಬರ್ ಕೊಡುವಾಗ ಅಲ್ವಾ 2 ಮತ್ತು 3ಯ ಮಧ್ಯೆ ಬಂದದ್ದು, ಹಾಗೆ ನಾವು ಪೆಂಟ್ 2 ಅಂತ ಹೇಳಿದೆವು. ಅದೇ ತರ ನಾವು ಎಡಬದಿಯಿಂದಲೇ ನಂಬರ್ ಕೊಡುವಾಗ ಪೆಂಟ್ 2 ಆಗ್ಬೇಕಿದ್ರೆ CH3, ಏಕಬಂಧ CH, ದ್ವಿಬಂಧ CH, ಏಕಬಂಧ CH2, ಏಕಬಂಧ CH3 ಎಂಬುದಾಗಿರ್ತದೆ. ಇನ್ನು ನಾವು 2 ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧ ಬರುವಂತಹ ಅಸಂತೃಪ್ತ ಹೈಡ್ರೋಕಾರ್ಬನ್ಗಳು ಆಲ್ಕೈನ್ಗಳು ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ಅವುಗಳ ನಾಮಕರಣ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳುವ. ಅದು ನಿಮಗೆ ತುಂಬಾ ಸುಲಭವಾಗಿ ತಿಳಿದುಕೊಳ್ಳಬಹುದು. ಯಾಕೆ ಅಂತ ಹೇಳಿದ್ರೆ ಆಲ್ಕೀನ್ಗಳಿಗೆ ನಾಮಕರಣ ಮಾಡುವುದು ನಿಮಗೆ ಸುಲಭ ಅಂತ ಈಗ ತೋರಿರಬಹುದಲ್ಲವೇ. ಆದ ಕಾರಣ ಇದು ಅದಕ್ಕಿಂತಲೂ ತುಂಬಾ ಸುಲಭವಾಗಿ ತಿಳಿದುಕೊಳ್ಳಬಹುದು. ಅಲ್ಲಿ ಕೂಡ CH ತ್ರಿಬಂಧ CH C2H2 ಎಂಬ ಅಣುಸೂತ್ರಕ್ಕೆ ನೀವು CH ತ್ರಿಬಂಧ CH ಎಂಬುದಾಗಿ ರಚನೆಯನ್ನು ಬರೀತೀರಿ. ಹೀಗೆ ಇಲ್ಲಿ 2 ಕಾರ್ಬನ್ಗಳಿರುವ ಕಾರಣ ಅದರ ಹೆಸರು ಈತ್ ಪ್ಲಸ್ ಐನ್ ಈಥೈನ್. ಇದು ಈಥೈನ್. CH ತ್ರಿಬಂಧ C, ಏಕಬಂಧ CH3. ಹೀಗಿದ್ರೆ ಇದು ಪ್ರೊಪ್ 1 ಹಾಗಿದ್ರೆ ನಾವು ಆಲ್ಕೈನ್ಗಳಿಗೆ ನಾಮಕರಣ ಮಾಡುವ ರೀತಿ ಹೇಗೆ? ಪದಮೂಲ ಪ್ಲಸ್ ಪ್ರತ್ಯಯ ಹೌದು, ಆದ್ರೆ ತ್ರಿಬಂಧದ ಸ್ಥಾನವನ್ನು ನೋಡಿಕೊಂಡು ನಾವು ನಾಮಕರಣ ಮಾಡುವ ರೀತಿ ಉಂಟಲ್ವಾ. ಸ್ವಲ್ಪ ಉದ್ದವಾದ, ಹೆಚ್ಚು ಉದ್ದವಾಗಿರುವಂತಹ ಕಾರ್ಬನ್ ಚೈನ್ ಬಂದ್ರೆ ಆಗ ಯಾವ ರೀತಿ ಹೆಸರು ಕೊಡಬೇಕು? ಪದಮೂಲ ತ್ರಿಬಂಧದ ಸ್ಥಾನ ಪ್ಲಸ್ ಪ್ರತ್ಯಯ. ಪದಮೂಲ ಪ್ಲಸ್ ತ್ರಿಬಂಧದ ಸ್ಥಾನ ಪ್ಲಸ್ ಪ್ರತ್ಯಯ. ಹಾಗಿದ್ರೆ ಇದು ಪ್ರೊಪ್ 1. ಇನ್ನು ತ್ರಿಬಂಧ ಆಚೆಯಿಂದ ಅಂದರೆ ಬಲಬದಿಯಿಂದ 1 ಮತ್ತು 2ನೇದರ ಮಧ್ಯೆ ಬಂದ್ರೆ ಕೂಡ ಅದು ಪ್ರೊಪ್ 1 ಆಗಿರ್ತದೆ. ಇನ್ನು ಬ್ಯೂಟ್ 1 ಹೇಗೆ ಬರೆಯುವುದು? ಸರಿ, CH ತ್ರಿಬಂಧ C, ಏಕಬಂಧ CH2, ಏಕಬಂಧ CH3. ಅದನ್ನು ಬಲಬದಿಯಿಂದ ತ್ರಿಬಂಧ ಆಚೆಗೆ ಬಂದ್ರೆ ಈಗ ಬಲಬದಿಯಿಂದ ನಾವು ನಂಬರ್ ಕೊಟ್ರೆ ಕೂಡ ಅದು 1 ಮತ್ತು 2 ಮಧ್ಯೆ ಬರುವ ಹಾಗೆ ಕೂಡ ಬರಿಬಹುದು ರಚನೆ. ಆದ್ರೆ ನಾವು ಎಡಬದಿಯಿಂದ ಸುಲಭ ಆಗುದಿದ್ರೆ ಅದನ್ನೇ ಸ್ವೀಕರಿಸಬಹುದು. ಹಾಗೆಯೇ ಬ್ಯೂಟ್ 2ಗೆ CH3, ಏಕಬಂಧ C, ತ್ರಿಬಂಧ C, ಏಕಬಂಧ CH3. ಇದು ಬ್ಯೂಟ್ 2 ಸರಿಯಾಗಿದೆ. ಅದೇ ರೀತಿ ಪೆಂಟ್ 1 ಪೆಂಟ್ 2 ಎಲ್ಲ ನಿಮಗೆ ಬರಿಬಹುದು ಇದೇ ರೀತಿಯಲ್ಲಿ. ಹೇಗೆ? ಪೆಂಟ್ 1 ಆದ್ರೆ CH ತ್ರಿಬಂಧ C,
ಏಕಬಂಧ CH2 ಏಕಬಂಧ CH2 ಏಕಬಂಧ CH3. ಇನ್ನು ಪೆಂಟ್ 2 ಆದ್ರೆ CH3 ಏಕಬಂಧ C ಮತ್ತೆ 3 ಬಂಧ ಹಾಕಿ ಮತ್ತೆ C ಮತ್ತೆ ಏಕಬಂಧ CH2 ಏಕಬಂಧ CH3. ಹಾಗೆ ಆಗುವಾಗ ಅದೇನಾಯ್ತು ಪೆಂಟ್ 2 ಅದು ಎಡಬದಿಯಿಂದ ನಿಮಗೆ ಸಣ್ಣ ಸಂಖ್ಯೆ ಬರ್ತದ, ಬಲಬದಿಯಿಂದ ಸಣ್ಣ ಸಂಖ್ಯೆ ಬರ್ಬೇಕಾ? ರಚನೆ ಮಾಡುವಾಗ ಆ ರೀತಿ ನೋಡಿ, ರಚನೆ ಕೊಟ್ರೆ ಹೆಸರಿಸುವಾಗ ಸಣ್ಣ ಸಂಖ್ಯೆ ಯಾವ ಕಡೆಯಿಂದ ಬರ್ತದೆ ಎಂಬುದಾಗಿ ನೋಡಿಕೊಂಡು ನಾಮಕರಣ ಮಾಡುವಂಥದ್ದು. ಇನ್ನು ಈಗ ನೀವು ಆಲ್ಕೈನ್ಗಳ ನಾಮಕರಣ ಮಾಡುವುದು ಹೇಗೆ ಮತ್ತು ಆಲ್ಕೈನ್ಗಳ ನಾಮಕರಣದ ಕುರಿತಾಗಿ ಸರಿಯಾಗಿ ತಿಳಿದುಕೊಂಡಿದ್ದೀರಿ. ಇನ್ನು ಈ ವಿಡಿಯೋವನ್ನು ನೋಡಿ. ಅಸಂತೃಪ್ತ ಹೈಡ್ರೋಕಾರ್ಬನ್ಗಳ ನಾಮಕರಣ. ಆಲ್ಕೇನುಗಳು ಸಂತೃಪ್ತ ಹೈಡ್ರೋಕಾರ್ಬನ್ಗಳಾಗಿವೆ ಎಂದು. ಆಲ್ಕೀನ್, ಆಲ್ಕೈನ್ಗಳು ಅಸಂತೃಪ್ತ ಹೈಡ್ರೋಕಾರ್ಬನ್ಗಳಾಗಿವೆ ಎಂದು ನೀವು ಕಲಿತಿದ್ದೀರಲ್ಲವೇ? ಕೆಲವು ಹೈಡ್ರೋಕಾರ್ಬನ್ಗಳ ಅಣುಸೂತ್ರವನ್ನು ನೀಡಲಾಗಿದೆ. ನೀಡಲಾದ ಅಣುಸೂತ್ರಗಳನ್ನು ಪರಿಶೀಲಿಸಿ ಅವುಗಳನ್ನು ಆಲ್ಕೀನ್, ಆಲ್ಕೀನ್, ಆಲ್ಕೈನ್ ಎಂಬಂತೆ ವರ್ಗೀಕರಿಸಿರಿ. ಅಣುಸೂತ್ರಗಳು ಇವುಗಳು: C4H8, C4H10, C6H12, C2H2, C4H6, C5H12, C2H4, C3H4, C2H6. ಇವುಗಳನ್ನು ಹೇಗೆ ವರ್ಗೀಕರಿಸಬಹುದು ಎಂದು ನೋಡೋಣ. ಆಲ್ಕೇನ್ C4H10, C5H12, C2H6. ಆಲ್ಕೀನ್ C4H8, C2H4, C6H12. ಆಲ್ಕೈನ್ C2H2, C4H6, C3H4. C2H4 ಎರಡು ಕಾರ್ಬನ್ ಪರಮಾಣುಗಳು ಅಡಕವಾಗಿರುವ ಆಲ್ಕೀನ್ ಅಲ್ಲವೇ? ಇದರ ರಚನಾ ಸೂತ್ರವನ್ನು ಗಮನಿಸಿ. ಈ ಆಲ್ಕೀನ್ನ IUPAC ಹೆಸರು ಏನು ಎಂದು ನೋಡೋಣ. ಎರಡು ಕಾರ್ಬನ್ ಪರಮಾಣುಗಳಿರುವುದರಿಂದ ಪದಮೂಲ ಈಥ್ ಅಲ್ಲವೇ? ಇದರೊಂದಿಗೆ ಆಲ್ಕೀನ್ ಅನ್ನು ಸೂಚಿಸುವ ಪ್ರತ್ಯಯವಾದ ಈನ್ ಕೂಡ ಸೇರಿಸಲ್ಪಡುವಾಗ ಈಥೀನ್ ಎಂಬ IUPAC ಹೆಸರು ದೊರೆಯುತ್ತದೆ. ಇದೇ ರೀತಿ ಎರಡು ಕಾರ್ಬನ್ ಪರಮಾಣುಗಳಿರುವ C2H2 ಎಂಬ ಆಲ್ಕೈನ್ನ ರಚನಾ ಸೂತ್ರವನ್ನು ಗಮನಿಸಿರಿ. ಎರಡು ಕಾರ್ಬನ್ ಪರಮಾಣುಗಳು ಅಡಕವಾಗಿರುವುದರಿಂದ ಇಲ್ಲಿಯೂ ಪದಮೂಲ ಈಥ್ ಆಗಿರುವುದು. ಇದರೊಂದಿಗೆ ಆಲ್ಕೈನ್ ಅನ್ನು ಸೂಚಿಸುವ ಪ್ರತ್ಯಯವಾದ ಐನ್ ಕೂಡ ಸೇರಿಸಲ್ಪಟ್ಟಾಗ ಈಥೈನ್ ಎಂದು ದೊರೆಯುವುದು. ಆಲ್ಕೀನ್ಗಳ IUPAC ಹೆಸರು ಬರೆಯುವಾಗ ಕಾರ್ಬನ್ ಪರಮಾಣುಗಳ ಸಂಖ್ಯೆಗೆ ಅನುಸಾರವಾದ ಪದಮೂಲದ ಜೊತೆಗೆ ಪ್ರತ್ಯಯವಾಗಿ ಈನ್ ಎಂದು. ಆಲ್ಕೈನ್ಗಳ ನಾಮಕರಣದ ಸಂದರ್ಭದಲ್ಲಿ ಪದಮೂಲದ ಜೊತೆಗೆ ಪ್ರತ್ಯಯವಾಗಿ ಐನ್ ಎಂದು ಸೇರಿಸಲಾಗುವುದು. C4H8ನ ಸಾಧ್ಯವಾದ ಎರಡು ರಚನಾ ಸೂತ್ರಗಳನ್ನು ಇಲ್ಲಿ ನೀಡಲಾಗಿದೆ, ಗಮನಿಸಿ. ಈ ಎರಡು ರಚನೆಗಳಲ್ಲೂ ಬೇರೆ ಬೇರೆ ಸ್ಥಾನಗಳಲ್ಲಿ ದ್ವಿಬಂಧ ಇದೆಯಲ್ಲವೇ? ಆದ್ದರಿಂದ ಇವುಗಳ IUPAC ಹೆಸರುಗಳು ಬೇರೆ ಬೇರೆಯಾಗಿರಬಹುದಲ್ಲವೇ? ರಚನೆ 1ರ ಯೌಗಿಕವನ್ನು ಪರಿಶೀಲಿಸೋಣ. IUPACಯ ಸೂಚನೆಗನುಸಾರವಾಗಿ ನಾಮಕರಣ ಮಾಡುವಾಗ ದ್ವಿಬಂಧ ಇರುವ ಕಾರ್ಬನ್ ಪರಮಾಣುವಿಗೆ ಕನಿಷ್ಠ ಸ್ಥಾನ ಸಂಖ್ಯೆ ದೊರೆಯುವ ರೀತಿಯಲ್ಲಿ ಸ್ಥಾನ ಸಂಖ್ಯೆ ನೀಡಬೇಕು. ಸ್ಥಾನ ಸಂಖ್ಯೆಯನ್ನು ಸೇರಿಸಿಕೊಂಡು ಈ ಯೌಗಿಕಕ್ಕೆ ಬ್ಯೂಟ್ 1-ஈன் ಎಂಬ ಹೆಸರು ನೀಡಬಹುದು. ರಚನೆ 2ರ ಯೌಗಿಕದ IUPAC ಹೆಸರನ್ನು ಬರೆಯೋಣ. ಇಲ್ಲಿ ಕಾರ್ಬನ್ ಸಂಕಲೆಗೆ ಎರಡು ರೀತಿಯಲ್ಲಿ ಸ್ಥಾನ ಸಂಖ್ಯೆ ನೀಡಿದರೂ ದ್ವಿಬಂಧವಿರುವ ಕಾರ್ಬನ್ ಪರಮಾಣುವಿಗೆ ದೊರೆಯುವ ಕನಿಷ್ಠ ಸ್ಥಾನ ಸಂಖ್ಯೆ 2 ಎಂದು ನೋಡಿದಿರಲ್ಲವೇ? ಆದ್ದರಿಂದ ಈ ಆಲ್ಕೀನ್ನ IUPAC ಹೆಸರು ಬ್ಯೂಟ್ 2-ஈன். ದ್ವಿಬಂಧವಿರುವ ಹೈಡ್ರೋಕಾರ್ಬನ್ನ IUPAC ನಾಮಕರಣ ಮಾಡುವ ವಿಧಾನವನ್ನು ಹೀಗೆ ಸೂಚಿಸಬಹುದು: ಪದಮೂಲ ಪ್ಲಸ್ ದ್ವಿಬಂಧದ ಸ್ಥಾನ ಪ್ಲಸ್ ಪ್ರತ್ಯಯ ಈನ್. C4H6 ಎಂಬ ಆಲ್ಕೈನ್ನ ಸಾಧ್ಯವಾದ ಎರಡು ರಚನಾ ಸೂತ್ರಗಳನ್ನು ನೀಡಲಾಗಿದೆ. ಇವುಗಳನ್ನು ಗಮನಿಸಿ. ಆಲ್ಕೀನ್ಗಳ ನಾಮಕರಣವನ್ನು ಮಾಡಿದ ಅದೇ ರೀತಿಯಲ್ಲಿ 1ನೇ ರಚನೆಗೆ ಬ್ಯೂಟ್ 1-ஈன் ಎಂದು
IUPAC ಹೆಸರು ನೀಡಬಹುದು. ಇದೇ ರೀತಿಯಲ್ಲಿ ಎರಡನೇ ಯೌಗಿಕಕ್ಕೆ ಬ್ಯೂಟ್ ಟು ಐನ್ ಎಂದು ನಾಮಕರಣ ಮಾಡಬಹುದು. ತ್ರಿಬಂಧವಿರುವ ಹೈಡ್ರೋಕಾರ್ಬನ್ಗಳಿಗೆ IUPAC ನಾಮಕರಣ ಮಾಡುವ ವಿಧಾನವನ್ನು ಹೀಗೆ ಸೂಚಿಸಬಹುದು: ಪದಮೂಲ ಪ್ಲಸ್ ತ್ರಿಬಂಧದ ಸ್ಥಾನ ಪ್ಲಸ್ ಪ್ರತ್ಯಯ ಐನ್. ಇನ್ನು ಮೌಲ್ಯಮಾಪನದ ಮೂರನೇ ಪ್ರಶ್ನೆಯಲ್ಲಿ ನಮಗೆ ಈ ತನಕ ಆಗಿರುವಂತಹ ಭಾಗದ ಒಂದು 5 ಪ್ರಶ್ನೆಗಳನ್ನು ನಾನು ನಿಮಗೆ ಅಸೈನ್ಮೆಂಟ್ ಆಗಿ ಕೊಡ್ತೇನೆ. ಅವುಗಳನ್ನು ನೀವು ಬರೆದು ನೋಟ್ಬುಕ್ಕಿನಲ್ಲಿ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಿಕೊಡ್ಬೇಕು. ಇವತ್ತಿನ ತರಗತಿಯನ್ನು ನಾವೀಗ ಮುಕ್ತಾಯಗೊಳಿಸುವ. ಎಲ್ಲರಿಗೂ ವಂದನೆಗಳು.